ನಮಸ್ಕಾರ ವೀಕ್ಷಕರೇ, ಇದೊಂದು ನ್ಯೂಸ್ ರೀಸೆಂಟ್ ಆಗಿ ಎಲ್ಲಾ ಕಡೆ ನೋಡ್ತಾ ಇದ್ದೀವಿ. 84% ಟ್ಯಾಕ್ಸ್ ಆನ್ ಕ್ಯಾಶ್. ಮನೆಯಲ್ಲಿ ದುಡ್ಡು ಇಟ್ಕೊಂಡಿದ್ರೆ 84% ಟ್ಯಾಕ್ಸ್ ಕಟ್ಟಬೇಕು. ಏನಿದು ಹೊಸ ರೂಲ್ಸು? ಈಗ ಬ್ಲ್ಯಾಕ್ ಮನಿನ ಅವಾಯ್ಡ್ ಮಾಡೋದಕ್ಕೋಸ್ಕರ ಯಾರ್ಯಾರು ಮನೆಯಲ್ಲಿ ದುಡ್ಡಿಟ್ಟಿರ್ತಾರೆ 10 ಲಕ್ಷ 15 ಲಕ್ಷ 20 ಲಕ್ಷ, ಅದಕ್ಕೆ 84% ಟ್ಯಾಕ್ಸ್. ಅಂದ್ರೆ 10 ಲಕ್ಷ ರೂಪಾಯಿ ನೀವು ಮನೆಯಲ್ಲಿ ದುಡ್ಡಿಟ್ಟಿದ್ರೆ ಅದಕ್ಕೆ ನಾವು ಹತ್ತತ್ರ 8.5 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು. ನಿಮ್ಮ ಹತ್ರ ಉಳಿಯೋದು ಕೊನೆಗೆ ಎಷ್ಟು? 1.5 ಲಕ್ಷ ಅಷ್ಟೇ. ಲೆಕ್ಕ ಹಾಕೊಳ್ಳಿ ಈ ಬಿಲ್ ಏನ್ ಹೇಳ್ತಾ ಇದೆ ಅಂತ. ಅಂದ್ರೆ ಕೆಲವಷ್ಟನ್ನ ರಿಸ್ಟ್ರಿಕ್ಷನ್ಗಳನ್ನ ನಮ್ಮ ಮೇಲೆ ತಂದಿಡ್ತಾ ಇದಾವೆ ಗೌರ್ಮೆಂಟ್ಗಳು. ಇದು ಸರಿನಾ ತಪ್ಪಾ ನಾವೇ ಯೋಚನೆ ಮಾಡ್ಬೇಕು. ಯಾಕೆ ಅಂದ್ರೆ ಪ್ರಶ್ನೆ ಯಾರು ಮಾಡಲ್ಲ, ಯಾರು ಕೇಳಲ್ಲ, ರೂಲ್ಸ್ಗಳು ಆಟೋಮೆಟಿಕಲಿ ಆಗ್ತಾ ಇದಾವೆ. ನಾವು ರೀಸೆಂಟ್ ಆಗಿ ಎಷ್ಟೋ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಒನ್ ಆರ್ಡರ್ ಬರ್ತಾ ಇದೆ, ಒನ್ ವರ್ಡ್ ಆರ್ಡರ್ ಅಂತ ಹೊಸ ಹೊಸ ಸಿಸ್ಟಮ್ಸ್ಗಳು ಬರ್ತಾ ಇದೆ. ಸೆಂಟ್ರಲೈಸ್ ಬ್ಯಾಂಕಿಂಗ್ ಡಿಜಿಟಲ್ ಕರೆನ್ಸಿ ಅಂದ್ರೆ CBDC ಅಂತ ಮಾಡ್ತಾ ಇದ್ದಾರೆ. ಪ್ಲಸ್ ಡಿಜಿಟಲಿ ನಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಟೋಟಲ್ ಆಗಿ ಬ್ಲಾಕ್ ಮಾಡ್ತಾ ಇದ್ದಾರೆ. ಈ ತರ ಎಷ್ಟೆಷ್ಟೋ ನಡೀತಾ ಇದೆ ನಮ್ಮ ದೇಶದಲ್ಲೂ. ಈಗ ಶುರುವಾಗಿದೆಯೇನೋ ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತೆ. ಯಾಕೆ ಅಂದ್ರೆ ಕೆಲವಷ್ಟು ರಿಸ್ಟ್ರಿಕ್ಷನ್ಸ್ಗಳು ನಮ್ಮ ಮೇಲೆ ಬರ್ತಾ ಇದಾವೆ. ಏನು ಫ್ರೀಯಾಗಿ ಮಾತಾಡದೇ ಇರೋ ಹಾಗೆ ಎಷ್ಟೆಷ್ಟೋ ರಿಸ್ಟ್ರಿಕ್ಷನ್ಸ್ ಗವರ್ಮೆಂಟ್ ತಗೊಂಡ್ಬರ್ತಾ ಇದೆ. ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಹೋಯ್ತು ಬಿಡಿ. ಅದಾದ ಮೇಲೆ ಎಲ್ಲೋ ಕಷ್ಟಪಟ್ಟು ದುಡ್ದು ಅದು ಇದು ಮಾಡ್ಕೊಂಡು ದುಡ್ಡು ತಗೊಬಂದು ಮನೇಲಿ ಇಟ್ಕೊಳ್ತಾ ಇದ್ರಿ. ಇನ್ನು ಮುಂದೆ ಇಷ್ಟು ಅಮೌಂಟ್ ಅಂತ ಇದೆ, ಅಮೌಂಟ್ ಬಿಟ್ಟು ಜಾಸ್ತಿ ನೀವು ಮನೆಯಲ್ಲಿ ದುಡ್ಡು ಇಟ್ಕೊಂಡ್ರೆ ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕು. ಅಂದ್ರೆ ನಾವು ದುಡ್ದಿರೋ ದುಡ್ಡನ್ನ ತಗೊಬಂದು ಮನೆಯಲ್ಲಿ ಇಟ್ಕೊಂಡ್ರು ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ಸ್ಥಿತಿಗೆ ಇವತ್ತು ಟ್ಯಾಕ್ಸಿಸಮ್ ಅನ್ನೋದು ಬಂದಿದೆ. ಯಾಕೆ ಈ ಟ್ಯಾಕ್ಸಿಸಮ್ ಅನ್ನೋದು ಇಷ್ಟೊಂದು ಓವರ್ ಆಗಿ ಆಗ್ತಾ ಇದೆ ಅಂದ್ರೆ ದೇಶದ ಮೇಲೆ ಸಾಲ ಇದೆ, ಆ ಸಾಲ ತೀರ್ಸೋದಕ್ಕೋಸ್ಕರ ನಾವು ಟ್ಯಾಕ್ಸ್ ನ ಇನ್ಕ್ರೀಸ್ ಮಾಡ್ತಾ ಇದೀವಿ. ಆ ಟ್ಯಾಕ್ಸ್ ದುಡ್ಡಿಂದ ದೇಶದ ಸಾಲ ತೀರಿಸ್ತೀವಿ ಒಂದು ಮಾತು ಹೇಳಿದ್ರೆ. ಇನ್ನೊಂದು ಬ್ಲ್ಯಾಕ್ ಮನಿ ಅವಾಯ್ಡ್ ಮಾಡೋದಕ್ಕೆ. ಏನಂದ್ರೆ ಟ್ರಾನ್ಸಾಕ್ಷನ್ ಮಾಡೋವಾಗ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ, ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಸೈಟ್ ತಗೊಂಡ. ಸೈಟ್ ತಗೊಳ್ಬೇಕು ಏನಾಗುತ್ತೆ, ಗೌರ್ಮೆಂಟ್ ವ್ಯಾಲ್ಯೂಗೆ ರಿಜಿಸ್ಟರ್ ಮಾಡ್ಕೊಳ್ತಾನೆ. ಸೈಟ್ ವ್ಯಾಲ್ಯೂ 1 ಕೋಟಿ ಇದ್ರೆ ಗೌರ್ಮೆಂಟ್ ವ್ಯಾಲ್ಯೂ ಅರೌಂಡ್ ಒಂದು 30-35 ಲಕ್ಷ ಇರುತ್ತೆ. ಅದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ತಾನೆ. ಇನ್ನು ಉಳಿದಿದ್ದು 65 ಲಕ್ಷ ಬ್ಲಾಕ್ ಮನಿ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನ ಬೇರೆ ಬೇರೆ ಅವರು ಇವರು ಬಳಸ್ಕೊಳ್ತಾ ಇರ್ತಾರೆ. ಆ ಬ್ಲಾಕ್ ಮನಿನ ತಡೆಯೋದಕ್ಕೆ ಈ ರೂಲ್ಸ್ ನ ತಂದಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಆಗಿ ನಾವು ಸೈಟ್ ತಗೊಳ್ತಿದೀವಿ, ಯಾರಿಗೋ ಹೋದ್ವಿ, ಸೈಟ್ ತಗೊಳ್ಳೋರಿಗೆ 10 ಲಕ್ಷ 20 ಲಕ್ಷ ಕ್ಯಾಶ್ ರೂಪದಲ್ಲಿ ಕೊಟ್ವಿ. ನಮ್ಗೆ ಆ ಕ್ಯಾಶ್ ಎಲ್ಲಿಂದ ಬಂತು ಅಂತ ನಾವು ಲೆಕ್ಕ ಕೊಡ್ಬೇಕು. ಇಲ್ಲ ಅಂದ್ರೆ ಅದಕ್ಕೆ 84% ಟ್ಯಾಕ್ಸ್. ಇಲ್ಲಿ ತೋರಿಸ್ತಾರೆ ನೋಡಿ, ಅದನ್ನೇ ಬೇಸ್ ಟ್ಯಾಕ್ಸ್ ಅನ್ನೋದು 60% ಇರುತ್ತೆ, ಸರ್ಚಾರ್ಜ್ ಅನ್ನೋ 15%, ಸೆಸ್ 3%, ಪೆನಾಲ್ಟಿ 6%, ಓವರ್ ಆಲ್ ಆಗಿ ಎಫೆಕ್ಟಿವ್ ಟ್ಯಾಕ್ಸ್ ಬಂದು 84%. ದ ಫೈನಲ್ ಅಮೌಂಟ್ ದ ಗವರ್ನಮೆಂಟ್ ಟೇಕ್ಸ್ ಫ್ರಮ್ ದ ಅನ್ಎಕ್ಸ್ಪ್ಲೈನ್ಡ್ ಸಮ್. ಅಂದ್ರೆ ನಮ್ಮ ಹತ್ರ ಎಕ್ಸ್ಪ್ಲನೇಷನ್ ಇಲ್ಲದೆ ಇರುವಂತ ಅಮೌಂಟ್ ಇದ್ರೆ ಅದಕ್ಕೆ 84% ಟ್ಯಾಕ್ಸ್ ಕಟ್ಟಬೇಕು. ನಾನು ಮೊದಲೇ ಹೇಳದ್ನಲ್ಲ, ನಮಗ್ ಸಂಬಳ ಬರ್ತಾ ಇದೆ, ನಾನು ಸಂಬಳ ವಿತ್ಡ್ರಾ ಮಾಡ್ಕೊಬಂದು ಮನೆಯಲ್ಲಿ ಇಟ್ಟಿದ್ದೀನಿ, ಪ್ರೂಫ್ ಕೊಡಿ, ಯಾರು ಕೇಳಲ್ಲ. ಇಲ್ಲ ನಾನು ಏನೋ ಒಂದು ತರಕಾರಿ ಮಾರದೆ, ವ್ಯಾಪಾರ ಮಾಡಿದೆ, ಅದಕ್ಕೆ ಇಷ್ಟು ದುಡ್ಡು ಬಂತು, ಬಿಲ್ ಕೊಡಿ, ಕೇಳಲ್ಲ. ಅದನ್ನು ಬಿಟ್ಟು ನಾನು ನನ್ನ ಜಮೀನನ್ನ ವ್ಯಾಪಾರ ಮಾಡಿದೆ, ಅವರು 20 ಲಕ್ಷ ನನಗೆ ಕ್ಯಾಶ್ ಸ್ವರೂಪದಲ್ಲಿ ಕೊಟ್ರು, 20 ಲಕ್ಷ ಅಕೌಂಟ್ಗೆ ಹಾಕಿದ್ರು, ಅಕೌಂಟ್ಗೆ ಹಾಕಿದ್ದನ್ನು ಕೇಳಲ್ಲ. ಅದೇ ಕ್ಯಾಶ್ ರೂಪದಲ್ಲಿ ಬರುತ್ತಲ್ಲ ಅದಕ್ಕೆ ಡೇಟಾ ಕೇಳ್ತಾರೆ. ಅಂದ್ರೆ ಅದನ್ನ ನೀವು ಇನ್ನು ಮೇಲೆ ತಗೊಳ್ಳೋರಾಗ್ಲಿ ಕೊಡೋರಾಗ್ಲಿ ಒರಿಜಿನಲ್ ಅಮೌಂಟ್ ಏನಿದೆ ಅದನ್ನೇ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕು. ಎಕ್ಸಾಂಪಲ್, ಗೌರ್ಮೆಂಟ್ ವ್ಯಾಲ್ಯೂ 35 ಲಕ್ಷ ಇದೆ, ನಾ ಸೈಟ್ ತಗೊಳಕ್ ಹೋದ್ರೆ ಅವ್ನು 1 ಕೋಟಿ ಹೇಳ್ತಾ ಇದ್ದಾನೆ, 1 ಕೋಟಿಗೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಮಾತ್ರ ಅದು ವೈಟ್ ಮನಿ ಆಗುತ್ತೆ. ಅದೇ ನಾವು ಕ್ಯಾಶ್ ಸ್ವರೂಪದಲ್ಲಿ ಕೊಟ್ರೆ ಅದು ಬ್ಲಾಕ್ ಮನಿಗೆ ಹೋಗುತ್ತೆ. ಆಗ ಆಟೋಮೆಟಿಕಲಿ ನಾವು ಇದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಲೆಕ್ಕ ಹಾಕೊಳ್ಳಿ, 10 ಲಕ್ಷಕ್ಕೆ 84% ಅಂದ್ರೆ ನಿಮ್ಮ ಹತ್ರ ಉಳಿಯೋದೇ 1.5 ಲಕ್ಷ. ಬೇಡ, ಇನ್ನು ನಾನು ಲೆಕ್ಕ ಹೇಳಿದ್ನಲ್ಲ, 1 ಕೋಟಿಗೆ ಗೌರ್ಮೆಂಟ್ ವ್ಯಾಲ್ಯೂ 35 ಲಕ್ಷಕ್ಕೆ ರಿಜಿಸ್ಟರ್ ಮಾಡ್ಕೊಂಡ್ವಿ, ಇನ್ನು ಉಳಿದಿದ್ದು 65 ಲಕ್ಷ ಬ್ಲಾಕ್ ಅಲ್ಲಿ ಇಸ್ಕೊಂಡ್ರಿ ಅಂದ್ರೆ ನಿಮ್ಮ ಹತ್ರ ಬ್ಲಾಕ್ ಮನಿ ಸುಮಾರು 65 ಲಕ್ಷ ಇರುತ್ತೆ. ಅದಕ್ಕೆ ಟ್ಯಾಕ್ಸ್ ಎಷ್ಟು ಬರುತ್ತೆ? ಹತ್ರ 55 ಲಕ್ಷ ಟ್ಯಾಕ್ಸ್ ಬರುತ್ತೆ. ಅಂದ್ರೆ ನಿಮ್ಮ ಹತ್ರ ಉಳ್ಕೊಳ್ಳೋದು 10 ಲಕ್ಷ. ಯೋಚನೆ ಮಾಡ್ಬೇಕಲ್ಲ ಯಾವ ಮಟ್ಟಕ್ಕೆ ಬಂದಿದೆ. ಯಾಕೆಂದ್ರೆ ಬ್ಲಾಕ್ ಮನಿ ತಡಿಬೇಕು ಅಂತ ಈ ರೂಲ್ಸ್ ತಗೊಂಡ್ಬಂದಿದ್ದೀವಿ ಅಂತ ಹೇಳ್ತಾರೆ. ಓಕೆ, ಬ್ಲಾಕ್ ಮನಿ ತಡೆಯೋದು ತರ್ಲಿ, ಒಳ್ಳೇದೇ. ಆದ್ರೆ ಎಲ್ಲೋದ್ರೂ ಗೌರ್ಮೆಂಟ್ ರೇಟ್ ಸೈಟ್ ಎಲ್ಲಿ ಸಿಗುತ್ತೆ? ಜಮೀನ್ ಸಿಗುತ್ತಾ? ಯಾರಾದ್ರೂ ಮಾರ್ತಾರ? ಯಾರು ಮಾರೋದಕ್ಕೆ ಹೋಗೋದಿಲ್ಲ. ಪ್ಲಸ್ ಆದಾಯ ಅಲ್ಲಿ ಇಲ್ಲಿ ಬರ್ತಾ ಇರುತ್ತೆ. ಅದನ್ನು ಮೆನ್ಷನ್ ಮಾಡ್ತಾರೆ ನೋಡಿ, ಅನ್ಎಕ್ಸ್ಪ್ಲೈನ್ಡ್ ಸಮ್, ಅನ್ಎಕ್ಸ್ಪ್ಲೈನ್ಡ್ ಕ್ಯಾಶ್, ಅನ್ರಿಪೋರ್ಟೆಡ್ ಇನ್ಕಮ್. ಇಲ್ಲಂದ್ರೆ ನೀವು ಸಣ್ಣ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರ್ತೀರಾ. ಎಕ್ಸಾಂಪಲ್, ಒಂದು ಪಾನಿಪುರಿ ವ್ಯಾಪಾರನೋ ಇಲ್ಲ ಒಂದು ಬೇರೆ ಏನೋ ಒಂದು ವ್ಯಾಪಾರ ಮಾಡ್ತಾ ಇರ್ತೀರಾ. ಅದರಿಂದ ನಿಮಗೆ ಕ್ಯಾಶ್ ಡೆಪಾಸಿಟ್ ಆಯ್ತು. ಎಷ್ಟು? ಒಂದು 20 ಲಕ್ಷ ಕ್ಯಾಶ್ ಡೆಪಾಸಿಟ್ ಆಯ್ತು ನಿಮ್ಮ ಹತ್ರ. ನೀವು ಮನೆಯಲ್ಲಿ ಇಟ್ಕೊಂಡಿರ್ತೀರಾ, ಯಾರಾದ್ರೂ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಹಾಕೊಟ್ರು.
ಹೋಗಿ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದು ಚೆಕ್ ಮಾಡಿದ್ರೆ ನಿಮ್ಮ ಹತ್ರ ಕ್ಯಾಶ್ ಇರುತ್ತಲ್ಲ ಅದಕ್ಕೆ ಬಿಲ್ ಇಲ್ಲ, ಪ್ರೂಫ್ ಇಲ್ಲ ಅಂದ್ರೆ ನೀವು 84% ಟ್ಯಾಕ್ಸ್ ಕಟ್ಟಬೇಕು. ಅಂದ್ರೆ 20 ಲಕ್ಷಕ್ಕೆ ಹತ್ತತ್ರ 17 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು. ಎಲ್ಗೋಗೋಣ? ಮಾಮೂಲಿ ಯಾರು ಪಾನಿಪುರಿ ಅವ್ರಿಗೆ ಅಷ್ಟೊಂದು ಬರುತ್ತೋ ಇಲ್ವೋ, ಬಟ್ ಕೆಲವೊಂದು ಕಡೆ ಬಂದಿದೆ ಬಿಡಿ. ಯಾಕಂದ್ರೆ ನಾರ್ತ್ ಇಂಡಿಯಾದಲ್ಲಿ ಈ ತರದ್ದೆಲ್ಲ ನಡೆದಿರೋದ್ರಿಂದ ಕೆಲವಷ್ಟು ಇಂಥ ಸ್ಕೀಮ್ಗಳನ್ನ ತಂದಿದ್ದಾರೆ. ನನ್ಗೆ ಇದರಿಂದ ಇಷ್ಟು ಬಂತು ಅಂತ ನೀನು GST ಕಟ್ಬಿಡು, ನೀನು ಕೇಳೋದಿಲ್ಲ. ಅಂದ್ರೆ ಇಲ್ಲಿ GST ಅಮೌಂಟ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, GST ನಲ್ಲಿ ಏನ್ ಕಲೆಕ್ಟ್ ಆಗ್ತಾ ಇದೆ ಆ ಅಮೌಂಟ್ ನ ರೈಸ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಸ್ಕೀಮ್ ನ ತಂದಿದ್ದಾರೆ ಅಷ್ಟೇ. 84% ಟ್ಯಾಕ್ಸ್ ಅನ್ನೋದು. ಎಷ್ಟೋ ಜನ GST ಕಟ್ತಾ ಇರ್ಲಿಲ್ಲ. ಬೇಕರಿ ವ್ಯಾಪಾರ ಮಾಡೋರು, ತರಕಾರಿ ವ್ಯಾಪಾರ ಮಾಡೋರು, ಸಣ್ಣ ಸಣ್ಣ ಹೋಟ್ಲು ರನ್ ಮಾಡ್ತಾ ಇರೋ, ರೋಡ್ ಸೈಡ್ ಗಾಡಿನಲ್ಲಿ ವ್ಯಾಪಾರ ಮಾಡೋರು, ಇವ್ರು ಯಾರು ಕೂಡ GST ಕಟ್ತಾ ಇರ್ಲಿಲ್ಲ. ಇನ್ ಮುಂದೆ ಏನಾಗುತ್ತೆ, ಅವರು ಟ್ಯಾಕ್ಸ್ ಕಟ್ಟಿ ಇದು ನಾನು ಸಂಪಾದನೆ ಮಾಡಿರೋ ದುಡ್ಡು ಅಂತ ತೋರಿಸ್ಕೋಬೇಕು. ಎಲ್ಲಿ? IT ರಿಟರ್ನ್ಸ್ ಅಲ್ಲಿ. ಅವ್ರು ತೋರಿಸ್ಕೊಂಡಿಲ್ಲ, ನಾನು ಸಂಪಾದನೆ ಮಾಡಿಲ್ಲ ಅಂತ ತೋರಿಸ್ಕೊಂಡು ಈ ರೀತಿ ಸಂಪಾದನೆ ಮಾಡಿದ್ರೆ ಅವ್ರಿಗೆ 84% ಟ್ಯಾಕ್ಸ್ ಬರುತ್ತೆ. ಸಿಂಪಲ್ ಆಗಿದೆ, ಬಟ್ ಆದ್ರೆ ಕೆಲವೊಬ್ರು ಕಷ್ಟ ಆಗುತ್ತೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ತೋರಿಸ್ಕೊಳ್ಳೋದಕ್ಕೆ ಎಲ್ಲಿಂದ ತರೋಣ, ತರಕಾರಿ ಮಾರೋದಕ್ಕೆ ಗಾಡಿನಲ್ಲಿ ಕೇಳ್ಕೊಂಡು ಹೋಗೋರು ಬಿಲ್ ಎಲ್ಲಿಂದ ತರೋಣ. ಬಟ್ ಆದ್ರೆ ಒಂದು ಆಪ್ಷನ್, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋವಾಗ ನನ್ಗೆ ಈ ವರ್ಷದ ಆದಾಯ ಇಷ್ಟು ಬಂದಿತ್ತು ಅಂತ ತೋರಿಸಿ ಅಲ್ಲಿ ಕ್ಲೋಸ್ ಅಪ್ ಮಾಡ್ಕೋಬಹುದು. ಅಂದ್ರೆ ಈ ವರ್ಷದ ಆದಾಯ ನಂದು 10 ಲಕ್ಷ ರೂಪಾಯಿ, ಇಲ್ಲ 8 ಲಕ್ಷ ರೂಪಾಯಿ, 7 ಲಕ್ಷ ರೂಪಾಯಿ ಬಂದಿದೆ ಅಂತ ನೀವು ತೋರಿಸ್ಕೊಳ್ತಾ ಹೋದ್ರೆ ಅದರ ಆಧಾರದ ಮೇಲೆ ನೀವು ಈ ಕ್ಯಾಶ್ ನ ಮನೆಯಲ್ಲಿ ಇಟ್ಕೋಬಹುದು. ಅದು ಯಾವುದೂ ಕೂಡ ಪ್ರೂಫ್ ಇಲ್ಲ ಅಂದ್ರೆ 84% ಟ್ಯಾಕ್ಸ್ ಕಟ್ಟಲೇಬೇಕಾಗತ್ತೆ. ಆಪ್ಷನ್ ಇಲ್ಲ. ಅಂಡರ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ಅಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಎಚ್ಚೆತ್ಕೊಳ್ಳಿ. ಇನ್ಮೇಲಾದ್ರೂ GST ನಾದ್ರೂ ಕಟ್ಬಿಟ್ಟು ಕೆಲವಷ್ಟು ನಾವು ಬಚಾವ್ ಆಗ್ಬೇಕು. ಇಲ್ಲ ಅಂದ್ರೆ 84% ಟ್ಯಾಕ್ಸ್ ಮನೆಯಲ್ಲಿ ದುಡ್ಡು ಇಟ್ರೆ ಕಟ್ಟಲೇಬೇಕಾಗತ್ತೆ. ಹೊಸ ರೂಲ್ಸ್ ಗಳು ಬರ್ತಾ ಇದೆ, ನಮ್ಮನ್ನ ಡಿಜಿಟಲಿ ಲಾಕ್ ಮಾಡ್ತಾ ಇದಾರೆ ಅಂತ ಹೇಳಿದ್ ಅದಕ್ಕೇನೆ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ಅವರು ಬೇಕಾದ ರೂಲ್ಸ್ ಗಳು ಶಾಸನಗಳು ಮಾಡ್ಕೊಳ್ತಾನೆ ಇರ್ತಾರೆ. ಇದನ್ನ ಕೇಳೋರು ಯಾರು? ಇದು ಸರಿನಾ ತಪ್ಪಾ? ನೀವೇ ಒಂದ್ಸಲ ಯೋಚನೆ ಮಾಡಿ. ಈ ತರದ್ ಇನ್ನ ಎಷ್ಟೋ ವಿಷಯಗಳಿದಾವೆ ಡಿಸ್ಕಸ್ ಮಾಡ್ಬೇಕಾದ್ರೆ. ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ, ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.